ಮತ್ತೆ ಇದು ಕೈ ಎಂತಾಗಿದೆ ಸರ್? ರೋಕ್ ಹೊಡೆದಿದೆಯಾ? ಯಾವಾಗದಿಂದ? ಗೈಸ್ ಆಗುವೆ ಮತ್ತು ನೋಡಿ ಒಂದು ಮಾಂಸನವರ ಗಾಡಿಯನ್ನು ಅಡ್ಡ ಹಾಕಿ ಚೆಕಿಂಗ್ ಆಗ್ತಾ ಇದೆ. ಆ್ಯಕ್ಚುಲಿ ನೀರು ಹೊಸ ಎಂತ ಸ್ನಾನ ಮಾಡಲಿಕ್ಕೆ ನೀರು ಬಿಸಿ ಮಾಡು ಅಣ್ಣ. ಅವ್ರಿಗೆ ಗೊತ್ತಾಗುದಿಲ್ಲ. ಹೌದಾ? ಸ್ವಾಕ್ ಪರದೇಶಿ ಸಬ್ಸ್ಕ್ರೈಬ್ ಕರೋ ಗೈಸ್. ಇವತ್ತು ನಾವು ಬಂದಿರೋದು ಜಾಗ ಅಂದರೆ ಒಂದು ಸ್ಥಳ ಅಂದರೆ ಆಗುಂಬೆಗೆ ಬಂದಿದ್ದೇವೆ. ಯಾಕಂದರೆ ಇಲ್ಲಿ ಒಂದು ನಿಮಗೆ ಹಿಂದೆ ನೋಡ್ಬೋದು ಒಂದು ಮನೆ ಇದೆ. ಆ ಮನೆಯಲ್ಲಿ ಕೃಷ್ಣಣ್ಣ ಅಂತ ಒಂದು ಜನ ಇದ್ದಾರೆ. ಅವರಿಗೆ ಅಂದರೆ ಎರಡು ಕಣ್ಣು ಸಹ ಕಾಣುವುದಿಲ್ಲ, ಅವರು ಒಬ್ಬರೇ ಇರೋದು. ಸೊ ನಮಗೆ ಸಣ್ಣಕ್ಕಿರುವಾಗ ಅವರಿಗೆ ತುಂಬ ಪರಿಚಯ. ನಾವೀಗ ತುಂಬ ಟೈಮಿನ ನಂತರ ಅವರಿಗೆ ಮೀಟಾಗಿ ಹೋಗ್ತಿದ್ದೇವೆ. ನೋಡೋಣ ನಮ್ದು ಗುರ್ತ ಅವರಿಗೆ ಆಗ್ತದೆ ಇನ್ನು ಅಂತ ನೋಡೋಣ. ಮತ್ತೆ ಅವರಿಗೆ ಒಂದು ಮೀಟ್ ಆಗೋಣ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡೋಣ ಗೈಸ್. ಐ ಗೆಸ್ ಅವರು ಇದ್ದಾರ ಹಿಂಗ ನಮಗೆ ಗೊತ್ತಿಲ್ಲ. ನಾವು ಸಡನ್ನಾಗಿ ಬಂದಿರೋದು. ಸೊ ನೋಡುವ ಗೈಸ್. ಈಗ ಮನೆಗೆ ಬಾಗಿಲು ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ. ಸೊ ಅವ್ರದ್ದೇನೋ ನಂಬರ್ ಏನಾದರೂ ಇರ್ಬೋದಾ? ಐ ಗೆಸ್ ನಂಬರ್ ಇಲ್ವಾ? ಸ್ಟಿಕ್ಕರ್ ತೆಗಿಯಬೇಡಿ. ಓಕೆ, ಮತ್ತೆ ಬರೋಣ ಹಾಗಾದರೆ. ಸ್ವಲ್ಪ ಟೈಮ್ ಬಿಟ್ಟು ಬರೋಣ. ಎಂತ ಮಾಡುವ? ಅಷ್ಟು ದೂರದಿಂದ ಬಂದಿದ್ದೇವೆ ಅಂದರೆ ಅವರಿಗೆ ಆ್ಯಕ್ಚುಲಿ ಎರಡು ಕಣ್ಣು ಸಹ ಇಲ್ಲ, ಅವರು ಒಬ್ಬರೇ ಇರೋದು. ಅವರಿಗೆ ಜೀವನ ಹೇಗೆ ತೆಗಿತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವೀಗ ಬಂದಿದ್ದೇವೆ ಒಂದು ಮೀಟ್ ಆಗುವ ಅಂತ. ಸೊ ಅವರ ಬಗ್ಗೆ ಸ್ವಲ್ಪ ನಮಗೆ ಸಹ ಮಾಹಿತಿ ಬೇಕು. ಅವರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಅವರು ಆರೋಗ್ಯವಂತರಾಗಿದ್ದಾರಾ ಹೆಂಗುವ ಜಸ್ಟ್ ನೋಡಿ ಅವರಿಗೆ ನಮಗೆ ಸ್ವಲ್ಪ ಇದು ಒಂದು ತಿಂಗಳಿಗೆ ಆಗುವಷ್ಟು ನಾವೀಗ ರೇಷನ್ ತಂದಿವೆ. ಎಷ್ಟು ಅವರಿಗೂ ಸಹಾಯ ನಮ್ಮಿಂದ ಎಷ್ಟಾಗ್ತದೆ ನಾವು ಅಷ್ಟು ಮಾಡೋದು. ಸೊ ನೋಡೋಣ ಗೈಸ್. ಈಗ 4:30 ಆಯಿತು. ಈಗ ನಾವೀಗ ಮೇಘ್ರಂಗೆ ಹೋಗಿ ಈಗ ಅವ್ರದ್ದು ವೇಟ್ ಮಾಡಿ ನೆಕ್ಸ್ಟ್ ರಿಟರ್ನ್ ಹೋಗ್ತಿದ್ದೇವೆ. ನೋಡುವ ಈಗ 4:15 ಗಂಟೆಗಾದರೆ ಅವರು ಇದ್ದರೆ ಅವರ ಮನೆಗೆ ವಿಸಿಟ್ ಮಾಡುವ. ಹೆಂಗಾದಿದ್ದರೆ ಸೀದಾ ಉಡುಪಿಗೆ. ಯಾಕಂದರೆ ರಂಜಾನ್ ಟೈಮ್, ನಾವು ಸಹ ಈಗ ಫಾಸ್ಟಿಂಗ್ ಇದ್ದೇವೆ. 6:30 ಗಂಟೆ ಒಳಗಡೆ ಉಡುಪಿ ರೀಚ್ ಆಗಬೇಕು. ಮತ್ತು ನಮ್ಮ ಸೀಸನ್ ಟೈಮ್ ಸಹ ಟೈಮ್ ವೇಸ್ಟ್ ಮಾಡುವಾಗ ಹೆಂಗ ಗೈಸ್. ಸೊ ಇಷ್ಟವರೆಗೆ ನಾವು ವೇಟ್ ಮಾಡಿದ್ದೇವೆ ಕೃಷ್ಣಣ್ಣ ಸಿಗಲಿ ಅಂತ. ವಿ ಆರ್ ಪ್ರೇಯಿಂಗ್ ಕೃಷ್ಣಣ್ಣ ಸಿಗಬೇಕು ಅಂತ. ನೋಡೋಣ ಏನಾಗ್ತದೆ ಅಂತ ಗೈಸ್. ಈಗ ಆಲ್ಮೋಸ್ಟ್ ನಾವೀಗ ಕೃಷ್ಣಣ್ಣನ ಮನೆಗೆ ರೀಚ್ ಆಗ್ತಾ ಬಂದಿದ್ದೇವೆ. ನೋಡ್ಬೋದು ಇಲ್ಲಿ ಇದರಿ ಏನವೇ ಇರಬೇಕಾ? ಓಕೆ ಐ ಗೆಸ್ ದಿಸ್ ಒನ್ ಇದೆ ಮನೆ. ಕಾಣ್ತಿದೆಯಾ? ಚಿವಿಗೆ ಹಾಕಿದ್ದಾರೆ ಇನ್ನೂ ಸಹ ಹಾಕಿದೆಯಾ? ಒಂದ್ಸತಿ ನೋಡ್ಬೋದಾ? ನೋಡಿ ಬರುವ ಎಂತಾದರೆ ಜಸ್ಟ್ ಒಂದು ಲಾಕ್ ಮಾಡಿ ಬಾ, ಇನ್ ಕೇಸ್ ಹೊರಗಡೆಯಿಂದ ಇದ್ದರೆ. ಈಗ ನೋಡ್ಬೋದು ಗೈಸ್ ನಮ್ಮ ಕೃಷ್ಣಣ್ಣನವರ ಮನೆ ನೋಡಿ ಹೇಗಿದೆ ಅಂತ. ಅಕ್ಕಪಕ್ಕದವ್ರ ಹತ್ರ ವಿಚಾರಿಸೋಣ. ಯಾರ ಹತ್ರ ಆದರೆ ರಾಯನ್ ಲಾಕ್ ಮಾಡಿದ್ದಾರಾ? ಟಾಯ್ಲೆಟ್ ಸಹ ಲಾಕ್ ಇದೆ ಅಂತೆ. ಫುಲ್ ಸೆಕ್ಯೂರ್ ಆಗಿದ್ದಾರೆ ನಮ್ಮ ಕೃಷ್ಣಣ್ಣ. ಇದು ಇವರದ್ದು ಅಡಿಗೆ ಮನೆ ಹಂಗ. ಇದು ಆ್ಯಕ್ಚುಲಿ ನೀರು ಹೊಸ ಎಂತ ಸ್ನಾನ ಮಾಡಲಿಕ್ಕೆ ನೀರು ಬಿಸಿ ಮಾಡೋದು. ಅಕ್ಕಪಕ್ಕದಂಗೆ ಏನಾದ್ರೆ ಇದು ಮಾಡಬೇಕಾ, ವಿಚಾರಿಸ್ಬೇಕಾ? ಹಾಂ, ನೋಡ್ಕೊಂಡು ಬರ್ತೀಯಾ? ಚೆಂಡು ಗೈಸ್ ನೋಡುವ. ಪಕ್ಕದಂಗೆ ಒಂದು ಮನೆ ಇದೆ, ಆ ಮನೆಗೆ ವಿಚಾರಿಸೋಣ. ಅವ್ರು ಬರೋ ಟೈಮ್ ಏನಾದರೂ ಇದ್ದರೆ ವೇಟ್ ಮಾಡೋಣ. ಒಂದು 5 ಗಂಟೆ ನೋಡಿ, ಟೈಮ್ ನೋಡ್ಬೋದು ಗೈಸ್. 5 ಗಂಟೆ ಆಯಿತು. ಇಲ್ಲಿ ಒಂದು ನೇಬರ್ ಮನೆ ಇದೆ, ಆದರೆ ಸಹ ಇಲ್ಲಿ ಸಹ ಯಾರು ಕಾಣ್ತಾ ಇಲ್ಲ. ಒಂದು ನಾಯಿ ಮಾತ್ರ ಕಟ್ ಹಾಕಿದ್ದಾರೆ, ನೋಡ್ಬೋದು. ಓಕೆ, ಒಂದು ಲೂನ ಇದೆ. ಸೊ ಒಂದು ನಾಯಿ ಇದೆ. ಇದ್ದಾರೆ ಯಾರಾದರೂ? ಯಾರು ಸಹ ಹಿಂಗೋ ಹಾಗೆ ಹೆಂಗಾರು ಕೆಲಸ ಹೋಗಿರ್ಬೋದಂಗ ಕೂಲಿ. ಹೌದಲ್ಲ, ಯಾಕಂದರೆ ಜೀವನ ನಡೆಸ್ಬೇಕಂಗ. ಇಲ್ಲಾಂದ್ರೆ ಕಟ್ಟಿಗೆ ಕಾಡಿಗೆ ಹೋಗಿರ್ತಾರೆ. ನಾಯಿ ಇದೆ, ಇವ್ರದ್ದು ಗಾಡಿ ಇದೆ. ಗಾಡಿ ನೋಡುವಾಗ ಹಿಂಗೆ ಇದ್ದಾರೆ ಇರ್ಬೇಕು, ಐ ಗೆಸ್ ಹತ್ರದಂಗೆ ಇರ್ಬೇಕು. ಒಂದು ಸೌಂಡ್ ಕೊಡುವ ಅಣ್ಣ. ಏನ್ ಮಾಡೋದಣ್ಣ ಬ್ರೋ? ಹೋಗುವ. ಅವ್ರಿಗೆ ಕಣ್ಣು ಸಹ ಕಾಣುದಿಲ್ಲ. ಅದು ನಾವೀಗ ಕಿಟ್ ಇಟ್ಟು ಹೋದ್ರೆ
ಅವ್ರಿಗೆ ಗೊತ್ತಾಗ್ತದೆ ಹಿಂಗೆ ಅದೊಂದು ಬೇರೆ ವಿಷಯ. ದನಾಂಗ ಜಾಸ್ತಿ ಇದೆ. ಅಕ್ಕಿ ಎಲ್ಲ ವೇಸ್ಟ್ ಮಾಡ್ತವೆ, ಇಲ್ಲ ನಾಯಿಗಳು. ಹೌದಂಗ ಅವರಿಗೆಲ್ಲ ನಮ್ಗೆಲ್ಲ ಹಾಗಾಗ್ತದೆ. ಹೋಗುವ ನೆಕ್ಸ್ಟ್ ಟೈಮ್ ಈ ಕಡೆ ಬರುವಾಗ ನೋಡುವ, ನೆಕ್ಸ್ಟ್ ಟೈಮ್ ಬರುವಾಗ ಬೇಕಾದ್ರೆ ನೋಡುವ. ಓಕೆ, ಕೃಷ್ಣ ಅಣ್ಣ ಅಂತೂ ಸಿಗ್ಲಿಲ್ಲ. ನೋಡೋಣ ಈಗ ನಾವು ಹೋಗುವ ಈಗ ಗೈಸ್. ಆ್ಯಕ್ಚುಲಿ ನೋಡೋ ಯಾರದೇ ರೋಡಲ್ಲಿ ಪಾಪದವರು ಸಿಕ್ಕಿದ್ರೆ ಅವರಿಗೋಸ್ಕರ ತಂದಿರುವ ಆ ಕಿಟ್ಟನ್ನು ಅವರಿಗೆ ಕೊಡೋಣ. ಯಾಕಂದರೆ ನಾವೀಗ ಒಂದು ಕಿಟ್ ತೊಗೊಂಡಾಗಿದೆ. ಆ್ಯಕ್ಚುಲಿ ಇವ್ರು ಸಹ ಅಕ್ಕ ಪಕ್ಕ ಮನೆಗೆ ಸಹ ಯಾರು ಸಹ ಇಲ್ಲ, ಇವರ ಮನೆಗೆ ಸಹ ಯಾರು ಇಲ್ಲ. ಈಗ ಇನ್ ಕೇಸ್ ನಾವು ಇಟ್ಟು ಹೋದ್ರೆ ಸಹ ಅವರಿಗೆ ನಾವು ಇಟ್ಟು ಹೋಗಿದ್ವಿ ಅಂತ ಸಹ ಗೊತ್ತಾಗೋದಿಲ್ಲ. ಬೇರೆ ಈಗ ದನಗಳು ಅಥವಾ ನಾಯಿಗಳು ಚೀಲ ಎಲ್ಲ ಹರಿದು ವೇಸ್ಟ್ ಮಾಡ್ತವೆ. ನೇಬರ್ ಹಂಗೆ ಯಾರಾದ್ರೂ ಇದ್ರೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರಾದ್ರೂ ಇನ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಅವ್ರ ಹತ್ರ ಮೊಬೈಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಂಬರ್ ಸಹ ಇಲ್ಲ, ತುಂಬಾ ಕಷ್ಟ ಆಗ್ತದೆ. ಸೊ ಹೊರಡೋಣ ಗೈಸ್. ಮುಂದೆ ಯಾರಾದ್ರೂ ಸಿಕ್ಕಿದ್ರೆ ನೋಡೋಣ, ಸಿಗ್ತದೆ ನೋಡೋಣ. ಸಿಕ್ಕಿದ್ರೆ ಅವರಿಗೆ ಈ ಕಿಟ್ಟನ್ನು ಕೊಡುವ. ಯಾಕಂದರೆ ಅದರಲ್ಲಿ ಆಲ್ಮೋಸ್ಟ್ 1 ಮಂತಿದ್ದು ಕಿಟ್ ಇದೆ. ಫುಲ್ಲು ನಿಮಗೆ ಅಡುಗೆಗೆ ಒಂದು ಜೀವನ ತೆಗಿಬೇಕಾದ್ರೆ 1 ಮಂತಿಗೆ ಏನೇನು ಬೇಕು ಅದನ್ನು ಈಗ ನಾನೀಗ ಕಿಟ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ. ನೀವು ನಮ್ಮ ಕೃಷ್ಣನ ನಮಗೆ ಸಿಕ್ಕಿಲ್ಲ, ನಾವು ತುಂಬ ಆಸೆಯಿಂದ ಬಂದಿದ್ದು ಕೃಷ್ಣನಿಗೆ ಮೀಟ್ ಆಗುವ ಅಂತ. ನೆಕ್ಸ್ಟ್ ಟೈಮ್ ನೋಡುವ. ನೆಕ್ಸ್ಟ್ ಟೈಮ್ ಬರುವಾಗ ಅವರಿಗೆ ಒಂದು ಸಿಕ್ಕಿಯೇ ಹೋಗ್ಬೇಕು ಮಾತ್ರ. ಅವ್ರು ಹೊರಗೆ ಹೋದ್ರೆ ಎಷ್ಟು ಗಂಟೆವರೆಗೆ ಬರ್ತಾರೆ? ಏನು ಐಡಿಯಾ ಇರ್ತದಾ? ರಾತ್ರಿ ಆಗ್ತದಾ? ಅವ್ರಿಗೆ ಗೊತ್ತಾಗೋದಿಲ್ಲ. ಹೌದಾ? ಓ ಹಾಗೆ ಹಂಗ ಇದೆಯಾ? ಹಾಗಾದ್ರೆ ಸಂಡಸ್ಗೆಲ್ಲ ಇದಾಕಿದ್ದಾರೆ, ಕೀ ಹಾಕಿದ್ದಾರೆ. ಅವತ್ತು ಜಾಯಿಂಗೆ ನಮೇ ನೋಡೋಣ. ಯಾರಾದ್ರೆ ಪಾಪದವರು ಇದ್ರೆ ಬೇರೆ ಕಡೆ ಓಕೆ ಸರ್, ಬರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ಅವ್ರು ಹೋದ್ರೆ ಸಮ್ ಟೈಮ್ 1 ವಾರ ಹಂಗ ಬರುದಿಲ್ಲ. ನಾವೀಗ ಸಂಜೆವರೆಗೆ ವೇಟ್ ಮಾಡಿದ್ರು ಸಹ ವೇಸ್ಟ್ ಆಗ್ತದೆ. ಅಂದ್ರೆ ನಾವು ಹೋಗಿದ್ದು ಪಕ್ಕದ ಮನೆ ಅವ್ರ ತಮ್ಮಂದು ಗಾಡಿ. ತಮ್ಮವರು ಸಿಗ್ಲಿಲ್ಲ, ಅವರು ಸಿಗ್ಲಿಲ್ಲ. ನೋಡೋಣ ಈಗ ನಮ್ಮ ರಾಯಿಂದ ಅವರು ಒಂದು ಮುಂದೆ ಒಬ್ರಿಗೆ ಆಗುಂಬೆಯಲ್ಲಿ ಬಸ್ ಸ್ಟಾಪ್ ಹತ್ರ ಒಬ್ರು ಈ ಬಸ್ ಎಲ್ಲ ನಿಲ್ಸಿದಾಗ ಒಬ್ರು ಬರ್ತಾರೆ. ಆ ಬಸ್ ಒಳಗೆ ಬಂದು ಒಂದು ಏನೋ ಅವ್ರು ಕೇಳ್ತಾರೆ, ಅಂದ್ರೆ ಏನಾದ್ರು ಕೊಡಿ ಅಂತೇಳಿ. ಅವ್ರಿಗಂದ್ರೆ ಏನಾಗಿದೆ, ಅವ್ರಿಗೆ ಅಷ್ಟೇ 2 ಕಣ್ಣು ಕಾಣಲ್ಲ, ಮತ್ತೆ 2 ಕಣ್ಣು ಸಹ ಕಾಣುದಿಲ್ಲ. ಕಣ್ಣು ಕಾಣಲ್ಲ, ಮತ್ತೆ ಇತ್ತೀಚೆಗೆ ಅವರಿಗೂ ಲಕ್ವ ಹೊಡೆದು ಸ್ಟ್ರೋಕ್ ಆಗಿ ಪರವಾಗಿಲ್ಲ. ನಾವು ಇದು ಅವರಿಗೆ ಕಷ್ಟದಿಂದ ಅವರಿಗೆ ಮನೆಯವರೆಗೆ ನಾವು ಕರ್ಕೊಂಡೋಗಿ ಆ ಐಟಮ್ ಅನ್ನು ಇಟ್ಟು ಬರುವ. ಅದು ಅವ್ರಿಗೆ ಹೇಗೆ ಹೋಗುದು? ನಮ್ಮ ಮನೆಯವರೆಗೆ ರೋಡ್ ಸಹ ಕಾಣಲಿ ಗೊತ್ತಾಗುದಿಲ್ಲ. ನಡ್ಕೊಂಡು ಹೋಗುದಾದ್ರೆ ಅವ್ರಿಗೆ ಗೊತ್ತಾಗ್ತದೆ. ಹೀಗೆ ಅಂತ ಹೇಳಿದ್ರೆ ಗೊತ್ತಾಗತ್ತೆ ನಮ್ಗೆ. ಕಡೆ ಬರತ್ತಂದ್ರೆ ಹೋಗ್ಬೋದು, ಕೇಳ್ಕೊಂಡು ನೋಡೋಣ. ಜನರು ಯಾರು ಇರ್ತಾರೆ ಅವ್ರು ಗುರ್ತದವರು, ಅವ್ರ ಹತ್ರ ಕೇಳ್ಕೊಂಡು ಹೋಗ್ಬೋದು. ನಮಸ್ತೆ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು 1 ತಿಂಗಳದು ರೇಷನ್ ಇದೆ, ತಗೊಳ್ತೀರಾ? ರೇಷನ್ ತಗೊಂಡು ಬಂದಿದ್ದೀನಿ, ತಗೋತೀರಾ? ಅಕ್ಕಿ ಇದೆ, ಎಣ್ಣೆ ಇದೆ, ಟಮಾಟೆ ಇದೆ, ಮನೆಗೆ ಆಗೋ ಸಾಮಗ್ರಿ ಇದೆ. ನಿಮ್ಮ ಮನೆ ಹೆಂಗಿದೆ? ಮನೆ ಹೆಂಗುವ? ಒಬ್ಬರೇ ಇರೋದ ನೀವು? ಹಾಗಾದ್ರೆ ಕೊಟ್ರೆ ನೀವು ಮಾಡಿ ತಿಂತೀರಾ? ಇಲ್ಲ, ದುಡ್ಡು ಕೊಡ್ಬೇಕಾ? ದುಡ್ಡು ಕೊಟ್ರೆ ತಗೋತೀರಾ? ಊಟ ಮಾಡ್ತೀರಂಗ? ಇವರಿಗೆ ಆ್ಯಕ್ಚುಲಿ ಕಣ್ಣು ಕಾಣುದಿಲ್ಲ 2 ಸಹ. ಮತ್ತೆ ಇದು ಕೈ ಎಂತಾಗಿದೆ ಸರ್? ಸ್ಟ್ರೋಕ್ ಹೊಡೆದಿದೆಯಾ? ಯಾವಾಗದಿಂದ? 3 ತಿಂಗಳಾಯ್ತಾ? 3 ವರ್ಷ ಆಯ್ತಾ? 3 ವರ್ಷ ಆಯ್ತಾ? ಸೊ ನಾವು ಅವರಿಗೋಸ್ಕರ ರೇಷನ್ ಕಾರ್ಡ್ ತಂದಿದ್ವಿ, ಆದರೆ ಅವರಿಗೆ ಊಟ ಅವರಿಗೆ ರೆಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ. ಸೊ ಅವರಿಗೆ ನಾವು ಈಗ ದುಡ್ಡು ಕೊಡುವ. ಇದರಲ್ಲಿ ಒಂದು 700 rupees ಇದೆ ಸರ್, ಊಟನ್ನು ಮಾಡಿ. ಓಕೆ ಆಯಿತಾ? ಹೆಸರೆಂತ ನಿಮ್ಮದು? ಗಣೇಶವಾ? ಓಕೆ ಗಣೇಶ್ ಬಾಯ್, ಸಿಗುವ. ಚಂಗ ಬಾಯ್. ಚಂಗ ಗೈಸ್, ನಮಗೆ ಕೃಷ್ಣಣ್ಣ ಅಂತೂ ಸಿಕ್ಕಿಲ್ಲ, ಗಣೇಶ್ ಬಾಯ್ ಸಿಕ್ಕಿದ್ರು. ಎನಿವೇಸ್ ಖುಷಿ ಆಯಿತು, ಬರ್ತೀವಿ ಆಯಿತಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಗೆ ಕೃಷ್ಣಣ್ಣ ಸಿಕ್ಕಿಲ್ಲ. ನಾವು ಅಂದರೆ ಆ್ಯಕ್ಚುಲಿ ಅವರಿಗೆ ಕಿಟ್ ತಂದಿದ್ವಿ. ಕಿಟ್ ಅವರಿಗೆ ಯೂಸ್ ಇಲ್ಲ, ಯಾಕಂದರೆ ಅವರೊಬ್ಬರೇ ಇರೋದು, ಅವರಿಗೆ ಊಟ ಮಾಡಲಿಕ್ಕೆ ಬರೋದಿಲ್ಲ ಅಂತೆ. ಸೊ ಅವರು ಅಡುಗೆ ಊಟ ಅಂತ ಸಹ ರೆಡಿ ಮಾಡಿ ಬಂದಿದ್ದಾರೆ. ಸ್ಟ್ರೋಕ್ ಆಗಿದೆ, ಮನೆಯಲ್ಲಿ ಅವರು ಒಬ್ಬರೇ ಇರೋದು. ಎನಿವೇಸ್ ನಮ್ಮಷ್ಟು ನಮ್ಮ ಸ್ವಲ್ಪ ನಾವು ಇದ್ದಷ್ಟು ಹಣ ಸಹಾಯ ಮಾಡಿ ಖರ್ಚಿಗೆ ಕೊಟ್ಟಿದ್ದಾರೆ. ಓಕೆ, ನೋಡೋಣ ಗೈಸ್. ದೇವರು ಪ್ರತಿಯೊಬ್ಬರಿಗೂ ಒಂದೇ ಜೀವನ, ಆರೋಗ್ಯ ಎಲ್ಲ ಕೊಡಬೇಕು, ಅಷ್ಟೇ ದುವಾ ಮಾಡೋದು. ಸೊ ನಾವೀಗ ಉಡುಪಿಗೆ ಹೊರಡೋಣ. ಥ್ಯಾಂಕ್ಸ್.
ಸೊ ಗೈಸ್ ಆಗುಂಬೆ ಮತ್ತು ನೋಡಿ ಫುಲ್ ಮಾಮ್ಸ್ನವರ ಗಾಡಿ ಹಂಗೆ ಅಡ್ಡ ಹಾಕಿ ಚೆಕಿಂಗ್ ಆಗ್ತಾ ಇದೆ ಕಾಪ್ಸ್ ಫುಲ್ ಚೆಕಿಂಗ್ಸ್ ಚೆಂದ ಗಾಯ್ಸ್. ರೈಡರ್ಸ್ ಹೆಂಗ ಇದ್ದಾರೆ, ರೈಡರ್ಸ್ ಹೆಂಗ ಹಿಡಿದಿದ್ದಾರೆ. ವಿಡಿಯೋ ಕಂಡು ಮುಂದೆ ಟೆನ್ಷನ್ ಇದೆ. ಕ್ಯಾಮ್ರಾ ನೋಡಿದ ತಕ್ಷಣ ಅವ್ರಿಗೆ ಒಂದ್ ಸ್ವಲ್ಪ ಟೆನ್ಷನ್ ಆಗ್ತದೆ. nervous ಆಗ್ತಾರೆ ಅವ್ರು. ಈಗ ಹೀಗಂತ ಹೋಗಿ ಅಂತೇಳಿ. ಅದಕ್ಕೆ ಯೂಟ್ಯೂಬರ್ ಆಗಿ ಗೈಸ್. ಮತ್ತೊಂದು ನಮ್ದು ವಿಡಿಯೋ ನೋಡೋರಿಗೆ ಒಂದ್ ಏನಂದ್ರೆ ಈ ಆಗುಂಬೆಯಲ್ಲಿ ಯಾವತ್ತೂ ಇದ್ದೇ ಇರ್ತಾರೆ. ಬರುವಾಗ ಸೀಟ್ ಬೆಲ್ಟ್ ಮತ್ತೆ ಹೆಲ್ಮೆಟ್ ಹಾಕೊಂಡು ಬನ್ನಿ. ಮಿರರ್ ಕಂಪಲ್ಸರಿ ಬೇಕೇ ಬೇಕು. ಅದ್ರಲ್ಲಿ ಮೂರಲ್ಲಿ ಯಾವ್ದು ಇಲ್ಲ ಅಂದ್ರೆ ಉಂಟಲ್ಲ ನಿಮ್ಗೆ ನಿಲ್ಸ್ತಾರೆ. ಮೂರಂಗ ಯಾವ್ದು ಹಿಂಗಾದ್ರೆ ಆಮಿಷನ್. ಫೈನಲ್ ಇಂದು ಲಾಸ್ಟ್ ಟೈಮ್ ನಾನೇ ಇಷ್ಟೊಂದು 30 ವರ್ಷದಿಂದ ಓಡಾಡ್ತಿದ್ದೆ. ಆದ್ರೂ ನನಗೆ ಮೊನ್ನೆ ಒಂದು 500 ರೂಪಾಯಿ ನಾನೇ ಕಟ್ಟಿದ್ದೀನಿ ಸೀಟ್ ಬೆಲ್ಟ್ ಇಲ್ಲದೆ. ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರೆ ಹಾಗೆ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅಲ್ಲ, ನಮ್ಮ ನೆಗ್ಲಿಜೆನ್ಸಿ. ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಅಷ್ಟೇ. ಅವರದ್ದು ತಪ್ಪು ಎನ್ಲಿಕ್ಕೆ ಆಗೋದಿಲ್ಲ, ನಮ್ಮದು ತಪ್ಪಿರುತ್ತೆ. ಅದನ್ನು ನಾವು ಕರೆಕ್ಷನ್ ಮಾಡ್ಕೊಂಡು ಹೋದ್ರೆ ಸರ್. ಎನಿವೇಸ್ ಗೈಸ್, ನಾವು ಈಗ ನೋಡಿದ್ರಿ ನಮ್ಮದು ಆ್ಯಕ್ಚುಲಿ ನಮಗೆ ಕೃಷ್ಣಣ್ಣ ಸಿಕ್ಕಿಂಗ, ಆದರೆ ಗಣೇಶಣ್ಣ ಸಿಕ್ಕಿದ್ರು. ಅವ್ರಿಗೆ ಸಹ ತುಂಬ ಪ್ರಾಬ್ಲಮ್ ಇತ್ತು. ಅವರಿಗೆ ನಾವು ಊಟ ಕೊಂಡು ಹೋಗಿದ್ವಿ. ಸಾರಿ, ನಮ್ಮ ಎಂತ ಕಿಟ್. ಆದರೆ ಕಿಟ್ ಅವರಿಗೆ ಮನೆಗೆ ಅವರು ಒಬ್ಬರೇ ಇರೋದು. ಅವರಿಗೆ ಊಟ ಅಡಿಗೆ ಮಾಡಿ ಕೊಡೋದಿಲ್ಲ. ಅದ್ರ ಬದಲು ನಾವು ಎಂತ ಸ್ಟ್ರೋಕ್ ಆಗಿದೆಲ್ಲ, ಸೊ ಅದಕ್ಕೆ ಕಷ್ಟ ಆಗುತ್ತೆ. ಒಂದು ಸೈಡ್ ಹಂಗೆ ಹೋಗಿದೆ ಅವ್ರದ್ದು, ಒಂದು ಸೈಡ್ ಹಂಗೆ ಹೋಗಿದೆ. ಅವರಿಗೆ ಎಂತ ಮಾಡಿ ಹೋಗಿಲ್ಲ. ಸೊ ಅವರಿಗೆ ನಾವು ಕ್ಯಾಶ್ ಕೊಟ್ಟಿದ್ದೇವೆ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ವ್ಯಾಗ್ ಪರ್ದೇಸಿನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಯಾಕಂದ್ರೆ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂಥರ ಒಂದು ಮೋಟಿವೇಶನ್ ಬರ್ತದೆ. ನಾವು ಮೋಟಿವೇಟ್ ಆಗಿ ಇನ್ನೂ ಸಹ ಒಂದು ಕೆಲಸ ಮಾಡ್ತೀವಿ. ಇದು ನಾವೀಗ 5000 ಸಬ್ಸ್ಕ್ರೈಬರ್ ಇರೋದಷ್ಟೇ. ಆದರೆ ನಿಮ್ಮ ಪ್ರೀತಿ 5000 ಅಂದರೆ ಸಹ ನಿಮ್ಮ ಪ್ರೀತಿ ತುಂಬ ಇದೆ. ವ್ಯೂಸ್ ತುಂಬ ಜಾಸ್ತಿ ಹೋಗ್ತದೆ. ಎನಿವೇಸ್, ಹೀಗೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ಸ್ವ್ಯಾಗ್ ಕರೋ ಸ್ವ್ಯಾಗ್ ಪರ್ದೇಸಿ, ಸಬ್ಸ್ಕ್ರೈಬ್ ಕರೋ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.